ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಶ್ರೀ ಶ್ರೀ ಸದ್ಗುರು ಸುರೇಶ್ವರಾಚಾರ್ಯ ಪಾದುಕಾಭ್ಯಾಂ ನಮಃ. ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಒಂದು ಪವಿತ್ರವಾಗಿರುವಂತಹ ಪರ್ವಕಾಲ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ನರಸಿಂಹ ಜಯಂತಿ. ಶ್ರೀಮನ್ನಾರಾಯಣನು ಪರಮೇಶ್ವರನು ತನ್ನ ಭಕ್ತನನ್ನು ಉದ್ಧಾರ ಮಾಡುವುದಕ್ಕಾಗಿ ಭಕ್ತನಾಗಿರುವಂತಹ ಪ್ರಹ್ಲಾದನ ಮಾತನ್ನ ಸತ್ಯವನ್ನಾಗಿಸುವುದಕ್ಕಾಗಿ ಕಂಬದಿಂದ ಅವತಾರ ಮಾಡಿದಂತ ಅವತಾರ ಕಂಭಾವತಾರ, ತತ್ಕ್ಷಣಾವತಾರ. ಹಿಂದೂ ಮುಂದೂ ಯೋಚನೆ ಮಾಡದೆ, ಯಾರ ಪ್ರಾರ್ಥನೆಯೂ ಇಲ್ಲದೆ ಪ್ರಹ್ಲಾದ ಹೇಳ್ಬಿಟ್ಟ, ಎಲ್ಲಾ ಕಡೆ ಭಗವಂತ ಇದ್ದಾನೆ, ನನ್ನಲ್ಲಿದ್ದಾನೇನೋ ನಿನ್ನಲ್ಲೂ ಇದ್ದಾನೆ ಅಂತ ತಂದೆಗೆ. ಅರಮನೆಯಲ್ಲಿ ಇಲ್ಲೂ ಇದ್ದಾನೆ, ಈ ಕಂಬದಲ್ಲಿದ್ದಾನೆ. ಹಾಗಾದ್ರೆ ಅವನನ್ನ ಕತ್ತರಿಸಿ ಹಾಕ್ಬಿಡ್ತೇನೆ ಅಂತ ತನ್ನ ಕತ್ತಿಯಿಂದ ಕಂಬವನ್ನ ತುಂಡು ಮಾಡಿದ. ಆ ತುಂಡಾದಂತಹ ಕಂಬದಿಂದ ಅವತಾರ ಮಾಡಿದಂತಹ ಮಹಾತ್ಮ ನರಸಿಂಹ ಸ್ವಾಮಿ. ನರಸಿಂಹಾವತಾರ ವಿಶೇಷ ಪೂಜೆಗಳನ್ನ ಮಾಡಿ ಧನ್ಯರಾಗುವಂತಹ ದಿವಸ. ನನ್ನಿಂದ ಪರಮ ಪೂಜ್ಯ ಸದ್ಗುರು ಪುಂಗವರಾದ
ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಾಗವತ ಮಹಾಪುರಾಣ ಗ್ರಂಥದಿಂದ, ವಿಷ್ಣು ಪುರಾಣ ಗ್ರಂಥದಿಂದ ಪ್ರಹ್ಲಾದ ಚರಿತಂ ಭಾಗವನ್ನ ಉಪನ್ಯಾಸ ಮಾಡಿಸಿ ತಾವು ಕೇಳ್ತಾ ಇದ್ರು. ಒಂದು ಶ್ಲೋಕವನ್ನು ಹೇಳ್ತೇನೆ. ಆ ವಿಷ್ಣು ಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾದ ಶ್ಲೋಕ. ನನಗೂ ಗಟ್ಮಾಶಿಯಾದೆ. ಭಕ್ತ ಪ್ರಹ್ಲಾದನು ಭಗವಂತನಾಗಿರುವಂತಹ ನರಸಿಂಹನನ್ನ ಕುರಿತು ಕೇಳಿದಂತ ಒಂದು ವರ ಶ್ಲೋಕ ಹೇಳ್ತೇನೆ. ಯಾ ಪ್ರೀತಿರವಿವೇಕಾನಾಂ ವಿಷಯೇಶ್ವರ ಪಾಯಿನಿ ತ್ವಾಮನಸ್ಮರತಃ ಸಾಮೇ ಹೃದಯಾನ್ಮಾಪಸರ್ಪತು. ಪರಮಾತ್ಮನೇ, ಭಗವಂತನೇ, ನರಸಿಂಹನೇ, ಅಜ್ಞಾನಿಗಳಿಗೆ, ಅವಿವೇಕಿಗಳಿಗೆ, ಮೂಢರಾದಂಥ ಬಾಲಕರಿಗೆ ಹೇಗೆ ವಿಷಯಗಳಲ್ಲಿ ಅಭಿಮಾನ ಉಂಟೋ, ಪ್ರೀತಿ ಉಂಟೋ, ಇಂಥ ತಿಂಡಿ ತಿನ್ಬೇಕು, ಇಂಥ ಬಟ್ಟೆ ಹಾಕೋಬೇಕು, ಇಂಥ ಸಿನಿಮಾ ನೋಡ್ಬೇಕು ಅಂತ ಹೇಳಿ ಅನಾತ್ಮವಾದ ಶಬ್ದ ಸ್ಪರ್ಶ ರೂಪರಸ ಗಂಧಗಳಲ್ಲಿ ಪ್ರೀತಿ ಉಂಟು. ಅದೇ ತರಹದ ಪ್ರೀತಿ ನನಗೆ ನಿನ್ನಲ್ಲಿ ಯಾವಾಗಲೂ ಇದೆ. ನಿನ್ನಲ್ಲಿ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ಪ್ರೀತಿಯಿಂದ. ನಿನ್ನ ಪಾದ ಪದ್ಮಗಳಲ್ಲಿ ಪ್ರೀತಿಯನ್ನು ಬಿಟ್ಟು ಇನ್ನೇನು ಬಾರದಂತ ಅನುಗ್ರಹವನ್ನು ಮಾಡು ಅಂತ ಹೇಳ್ದ. ಅಂತ ಪ್ರಹ್ಲಾದ ಅವನು ಬ್ರಹ್ಮಜ್ಞಾನಿಯೂ ಹೌದು, ಭಾಗವತೋತ್ತಮನು ಹೌದು ಅಂತ ಹೇಳಿ ಪ್ರಹ್ಲಾದ ಚರಿತೆಯನ್ನ ನನ್ನಿಂದ ಉಪನ್ಯಾಸ ಮಾಡಿಸಿ ಕೇಳಿ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂತೋಷ ಪಡ್ತಾ ಇದ್ರು. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಶ ಶುಕ ಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಧನ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಎಲ್ಲರೂ ಕೂಡ ಭಾಗವತೋತ್ತಮರು. ಲಕ್ಷ್ಮೀ ನರಸಿಂಹ ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಇದನ್ನು ಗಟ್ಮಾಡಿಸಿದ್ರು ನೋಡಿ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರಿಗೆ ಮಗುವಿನ ಮೇಲೆ, ರಾಜುವಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಅನೇಕ ಶ್ಲೋಕಗಳನ್ನೆಲ್ಲ ಗಟ್ಟು ಮಾಡಿಸಿ ಅದಕ್ಕೆ ಅರ್ಥವನ್ನ ತಿಳಿಸಿ ದಿನ ಹೇಳ್ಕೊ ಅಂತ ಹೇಳ್ತಾ ಇದ್ವಿ. ಬಾ ವಜ್ರ ನಕಾಯ ವಿದ್ಮಹೇ ತೀಕ್ಷ್ಣ ದಿಗ್ದೃಷ್ಟಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಮುಂದರ್ತೇನೆ ಇವತ್ತು. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 79ನೇ ಶ್ಲೋಕ. ಕಾನಿರಾಜ್ಞಪ್ತರಿತ್ರ್ಯಂತಂ ಸಕ್ಫಣೀಭೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ. ಆನಂದವಾಯಿ ಗರೀಯಸೇ ನಮಸ್ತಸ್ಮೈ ಸಚ್ಚಿದಾನಂದ ಗುರವೇ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ಎಷ್ಟು ನಮಸ್ಕರಿಸಿದರೂ ಸಾಲದು, ಎಷ್ಟು ಸ್ಮರಣೆ ಮಾಡಿದರೂ ಸಾಲದು. ಅವರೆಲ್ಲ ಸ್ವನಾಮ ಧನ್ಯರು, ಪುಣ್ಯ ಶ್ಲೋಕರು. ನಾವಿನ್ನೇನೂ ಸಾಧನೆ ಮಾಡಬೇಕಾಗ್ತಿಲ್ಲ. ಪ್ರತಿ ದಿವಸ ಎದ್ದ ಕೂಡಲೇ ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಮಲಗಿಕೊಳ್ಳುವಾಗ 4 ಸಲ ಪರಮ ಪೂಜ್ಯ ಸದ್ಗುರು ಪುಂಗವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ ಅಂತ ಹೇಳ್ಕೊಂಡ್ಬಿಟ್ರೆ ಎಲ್ಲಾ ಪಾಪಗಳು ಬರ್ತವೆ. 79ನೇ ಶ್ಲೋಕವನ್ನ ನೋಡೋಣ.
ಶ್ರೀ ಸುರೇಶ್ವರಾಚಾರ್ಯ ಉವಾಚ ಉತ್ಪತ್ತಿ ಸ್ಥಿತಿ ಭಂಗೇಶು ಕುಂಭಸ್ಯ ವಿಯತೋ ಯಥಾ ನೋತ್ಪತ್ತಿ ಸ್ಥಿತಿ ನಾಶಾಸ್ಯುಃ ಬುದ್ಧೇರೇವಂ ಮಮಾಪಿ ಚ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕ ತುಂಬಾ ಚೆನ್ನಾಗಿದೆ. ಪದಚ್ಛೇದವನ್ನು ಮಾಡ್ತೇನೆ. ಉತ್ಪತ್ತಿ ಸ್ಥಿತಿ ಭಂಗೇಶು ಒಂದೇ ಪದ, ಸಮಸ್ತಂ ಪದಂ. ಉತ್ಪತ್ತಿಶ್ಚ ಸ್ಥಿತಿಶ್ಚ ಭಂಗಶ್ಚ ಉತ್ಪತ್ತಿ ಸ್ಥಿತಿ ಭಂಗಾಃ. ಇದು ದ್ವಂದ್ವ ಸಮಾಸ. ತೇಷು ಉತ್ಪತ್ತಿ ಸ್ಥಿತಿ ಭಂಗೇಶು. ಇದನ್ನು ನಾವು ಉತ್ಪತ್ತಿ ಸ್ಥಿತಿ ಭಂಗೇಶು ಎಂದು ಪದಚ್ಛೇದ ಮಾಡಬಾರದು. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಇವನ್ ಮಾತು ಹೇಳಿದರು. ಉತ್ಪತ್ತಿ ಸ್ಥಿತಿ ಭಂಗೇಶು ಎನ್ನುವುದು ಸರಿ, ಉತ್ಪತ್ತಿ ಸ್ಥಿತಿ ಭಂಗೇಶು ಎನ್ನುವುದು ಸರಿ. ಏನು ವ್ಯತ್ಯಾಸ? ಉತ್ಪತ್ತಿ ಸ್ಥಿತಿ ಭಂಗೇಶು ಎನ್ನುವುದು ಸಮಸ್ತ ಪದವಾದಾಗ, ದ್ವಂದ್ವ ಸಮಾಸವಾಗಿರುವಾಗ ಒಂದೇ ಒಂದು ಪದ. ಅಲ್ಲಿ ಉತ್ಪತ್ತಿ ಸ್ಥಿತಿ ಭಂಗೇಶು ಮಾಡ್ತಾರೆ. ಸಮಸ್ತ ಪದವಾದ್ರಿಂದ ಕೂಡಿಸಿ ಹೇಳಬೇಕು. ಆದರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಉತ್ಪತ್ತಿ ಸ್ಥಿತಿ ಭಂಗೇಶು ಎಂದು ಬಿಡಿಸಿದಾಗ ಇದು ಪದಚ್ಛೇದವಲ್ಲ, ಶಬ್ದಚ್ಛೇದ, ಶಬ್ದ ವಿಭಾಗ. ಇದು ವ್ಯತ್ಯಾಸ ನೋಡಿ. ಶಬ್ದ ವಿಭಾಗ ಬೇರೆ, ಪದ ವಿಭಾಗ ಬೇರೆ. ಅನೇಕ ಶಬ್ದಗಳಿಂದ ಒಂದು ಸಮಸ್ತ ಪದವಾಗುತ್ತದೆ ಎನ್ನುವಂತಹ ರಹಸ್ಯವನ್ನ ಪರಮ ಪೂಜ್ಯ ಪ್ರೀತಿಯ ಸತ್ವ ಪುಂಗವರಾದ ದ್ವಾದಶ ಪದಾತ್ಮಕ ಶ್ಲೋಕ. ಈಗ ಅನ್ವಯ ಹೇಳ್ತೇನೆ. ಯಥಾ ಕುಂಭಸ್ಯ ಉತ್ಪತ್ತಿ ಸ್ಥಿತಿ ಭಂಗೇಶು ವಿಯತಃ ಉತ್ಪತ್ತಿ ಸ್ಥಿತಿ ನಾಶಾಃ ನ ಸ್ಯುಃ ಏವಂ ಬುದ್ಧೇಃ ಉತ್ಪತ್ತಿ ಸ್ಥಿತಿ ಭಂಗೇಶು ಸತ್ಸು ಮಮ ಅಪಿ ಉತ್ಪತ್ತಿ ಸ್ಥಿತಿ ನಾಶಾಃ ನ ಸ್ಯುಃ. ಅರ್ಥ ಆಯ್ತು. ಎಷ್ಟು ಚೆನ್ನಾಗಿದೆ ಒಂದು ತಿಳ್ಕೊಳ್ಳಿ. ಎಷ್ಟೇ ಶ್ಲೋಕಗಳು ಕಠಿಣವಾಗಿದ್ದರು, ಎಷ್ಟೇ ಶ್ಲೋಕಗಳು ಅರ್ಥಗರ್ಭಿತವಾಗಿದ್ದರು, ಗುರುವಿನ ಕೃಪಾದೃಷ್ಟಿ ಬಿತ್ತು ಅಂತಂದ್ರೆ ಅತ್ಯಂತ ಕಬ್ಬಿಣದ ಕಡ್ಲೆಯಂತಿರುವಂತಹ ಶ್ಲೋಕಗಳು ಗುಗ್ಗರಿ ಆಗ್ಬಿಡುತ್ತೆ. ಕುಂಭಸ್ಯ ಘಟಸ್ಯ ಮಡಿಕೆ ಇದೆ. 8 ಗಂಟೆ ಹೋಗಿ ನೋಡಿದ್ರು ಬರೀ ಮಣ್ಣಿತ್ತಲ್ಲಿ, ಹೇಳುತ್ತಿಲ್ಲ. 9 ಹೋಗಿ ನೋಡಿದ್ರು 10 ಮಡಿಕೆ ತಯಾರ. ಅವನು ಕುಂಬಾರನು ಮಣ್ಣನ್ನು ತುಳಿದು ಮೆತ್ತಿ ಮಾಡಿಕೊಂಡು ಆ ಚಕ್ರದಲ್ಲಿ ಹಾಕಿ ತಿರುಳಿಲಿ ಹಾಕಿ ಕುಂಭ ಅಂತ ತಯಾರ. 9 ಗಂಟೆಗೆ ಮಡಿಕೆ ತಯಾರಿ. 8 ಗಂಟೆಗೆ ಮಣ್ಣಿತ್ತು. ಮಡಿಕೆ ತಯಾರಾಯ್ತು. 1 ವರ್ಷ ಇತ್ತು ಸ್ಥಿತಿ. ಆಮೇಲೆ ಮಡಿಕೆ ಹೊಡ್ಸಾಯ್ತು. ಕೈ ಜಾಗ ಬಿತ್ತು, ಏನೋ ವ್ಯತ್ಯಾಸವಾಗಿ ಮಡಿಕೆ ಹೊಡ್ಸಾಯ್ತು. ಮಡಿಕೆ ಹುಟ್ಟಿತು ಯಾವಾಗ? 8-9 ಗಂಟೆಯಲ್ಲಿ. ಮಡಿಕೆ ಬದುಕಿತ್ತು 1 ವರ್ಷ. ಮಡಿಕೆ 1 ವರ್ಷವಾದ ಮೇಲೆ ಭಂಗ ಹೊಡ್ಸಾಯ್ತು. ಕುಂಭಸ್ಯ ಮಡಿಕೆಯ ಉತ್ಪತ್ತಿ ಸ್ಥಿತಿ ಭಂಗಗಳು ಉಂಟಾದರೆ ಅದರಿಂದ ಯಥಾ ಹೇಗೆ ವಿಯತಃ ಆಕಾಶಕ್ಕೆ. 2 ಶಕ್ತಿ ಏಕವಚನ. ಕುಂಭಸ್ಯ ಅಕಾರ ಅಂತ ಪುಲ್ಲಿಂಗ, ಕುಂಭ ಕುಂಭ ಕುಂಭಾಹ, ವಿಯತಃ ವಿಯತ್ ವಿಯತೋ ವಿಯತಃ ತಕಾರ ಅಂತ ಪುಲ್ಲಿಂಗ ಇರ್ಬೇಕಂತ. ಕುಂಭಸ್ಯ ಘಟಕ್ಕೆ ಉತ್ಪತ್ತಿಯಾಯಿತು, ಸ್ಥಿತಿಯಾಯಿತು, ನಾಶವಾಯಿತು. ನಮ್ಮ ಅನುಭವದಲ್ಲಿದೆ ಅಲ್ವೇ? ನೀವು ಆ ಕುಂಬಾರಿ ಮನೆ ಹೋಗಿ ನೋಡಿ. ಒಂದು ರೂಮ್ ಮಾಡ್ಕೊಂಡಿರ್ತಾನೆ, ತಿರುಗ್ತಾ ಇರ್ತಾನೆ. ಮಣ್ಣು ಮಡಿಕೆ ಆಯ್ತು ಅಂತ ಕಾಣಿಸುತ್ತೆ. ಮಡಿಕೆ ಹುಡ್ತು. ಆ ಮಡಿಕೆ ಪಕ್ಕದಲ್ಲಿ ಇಟ್ಟ ಹೊಡ್ತಾಯ್ತು.
10 ನಿಮಿಷದಲ್ಲೂ ಒಡೆದೋಗುತ್ತೆ, 10 ಗಂಟೆ ಮೇಲೂ ಒಡೆದೋಗುತ್ತೆ, 10 ತಿಂಗಳಾದ್ಮೇಲೂ ಒಡೆದೋಗುತ್ತೆ ಮಡಿಕೆ. ಮಡಿಕೆಗೆ ಹುಟ್ಟು ಉಂಟು, ಮಡಿಕೆಗೆ ಸ್ಥಿತಿ ಉಂಟು, ಮಡಿಕೆಗೆ ಭಂಗನಾಶವೂ ಉಂಟು. ಇದಾದರೂ ಆಕಾಶ ಹುಟ್ಟ. ಕುಂಭಸ್ಯ ಉತ್ಪತ್ತೌ ವಿಯತಃ ಯಥಾ ಉತ್ಪತ್ತಿರ್ನಾಸ್ತಿ, ಕುಂಭಸ್ಯ ಸ್ಥಿತೌ ಸತ್ಯಾಂ ಯಥಾ ಆಕಾಶಸ್ಯ ಸ್ಥಿತಿರ್ನಾಸ್ತಿ, ಕುಂಭಸ್ಯ ಭಂಗೇ ಸತಿ ಯಥಾ ವಿಯತಃ ಭಂಗೋ ನಾಸ್ತಿ. ಎಷ್ಟು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಸುರೇಶ್ವರಾಚಾರ್ಯರವರು ವೇದಾಂತದ ತತ್ವಗಳನ್ನು ತಿಳಿಸುವುದರಲ್ಲಿ ಶಂಕರರಿಗಿಂತಲೂ ಕೂಡ ಒಂದು ಗುಲ್ಗಂಜಿ ತೂಕ ಮುಂದಿದ್ದಾರೆ. ನಿಮ್ಗೆ ಅರ್ಥ ಆಯ್ತು ಹಾಗೆ. ಮಡಿಕೆ ಹುಡ್ತು, ಮಡಿಕೆ ಇತ್ತು, ಮಡಿಕೆ ಹೋಯ್ತು. ಆಕಾಶ, ಮಡಿಕೆ ಹುಟ್ಟುವುದಕ್ಕೆ ಮುಂಚೆನೂ ಆಕಾಶವಿದೆ, ಮಡಿಕೆ ಇರುವಾಗಲೂ ಆಕಾಶವಿದೆ, ಮಡಿಕೆ ಒಟ್ಟೋದ್ಮೇಲೂ ಆಕಾಶವಿದೆ. ಇದರಿಂದ ಹೇಗೆ ಆಕಾಶಕ್ಕೆ ವಿಯತ ಆಕಾಶಕ್ಕೆ ಉತ್ಪತ್ತಿಯಾಗಲಿ ಸ್ಥಿತಿಯಾಗಲಿ ನಾಶವಾಗಲಿ ನ ಸ್ಯುಹು ಸ್ಯಾತ್ ಸ್ಯಾತಾಂ ಸ್ಯುಹು. ಇದು ಅಸಭವಿ ಧಾತು. ಅಸ್ತಿ ಸ್ತಃ ಸಂತಿ. ಇದಕ್ಕೆ ಸ್ಯಾತ್ ಸ್ಯಾತಾಂ ಸ್ಯುಹು, ಸ್ಯಾಹ ಸ್ಯಾತಂ ಸ್ಯಾತ, ಶ್ಯಾಮ್ ಶ್ಯಾಮ ಶ್ಯಾಮ ಅಂತ ಹೇಳ್ತೀವಿ. ಇದು ವಿಧಿನಿಂಗ್ ರೂಪ. ಗಳಿಗೆಯು ಹುಟ್ಟಿದರೆ ಆಕಾಶಕ್ಕೂ ಹುಟ್ಟಲಿಲ್ಲ, ಗಳಿಗೆ ಇದ್ದರೆ ಆಕಾಶ ಏನಿಲ್ಲ, ಗಳಿಗೆ ನಾಶವಾದರೆ ಆಕಾಶಕ್ಕೆ ನಾಶವಿಲ್ಲ. ಹೇಗೋ ಯಥಾ ಏವಮೇವ, ಇದೇ ರೀತಿಯಲ್ಲಿ ಬುದ್ಧಿ ಬುದ್ಧಿ ಉತ್ಪತ್ತಿಯಾಯಿತು, ಬುದ್ಧಿ ಇದೆ, ಬುದ್ಧಿ ಹೋಯಿತು. ನೋಡಿ, ವಿದ್ಯಾರ್ಥಿಗಳಿಗೆ ಪುಟ್ಟ ಮಕ್ಕಳಿಗೆ ಬುದ್ಧಿ ಚುರುಕಾಗಿರುತ್ತೆ, ಗೊತ್ತಿಲ್ಲ. ಸ್ಕೂಲ್ ಹೋಗ್ತಾರೆ, ಪಾಠ ಕೇಳ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಮಾಡ್ತಾ 4 4 5 20 ಅಂತ ಹೇಳ್ತಾರೆ. ಹಾಗೆ 4 4 4 4 4 ಯಾಕೆ ಬುದ್ಧಿ ಆಗ ಆ ಬುದ್ಧಿ ಒಂದು 80 ವರ್ಷ ಇರುತ್ತೆ. ಆಮೇಲೆ ನಮಗಿವಾಗ ಬುದ್ಧಿ ಭಂಗವಾಯ್ತಪ್ಪ, ವಯಸ್ಸಾಗ್ತಾ ಬುದ್ಧಿಗೆ ಭಂಗವಾಗ್ಬಿಡುತ್ತೆ, ಬುದ್ಧಿ ನಾಶವಾಗುತ್ತೆ. ನೋಡಿ, ಸತ್ಯವಾದ ಮಾತು. ಶರೀರಕ್ಕೆ ವಯಸ್ಸಾಗುತ್ತಾ ಬಂದಂತೆ ಮುಪ್ಪು ಬರುತ್ತದೆ. ಮುಪ್ಪು ಶರೀರಕ್ಕೆ ಮಾತ್ರವಲ್ಲ, ಇಂದ್ರಿಯಗಳಿಗೂ ಮುಪ್ಪು, ಅಂತಃಕರಣಕ್ಕೂ ಮುಪ್ಪು. ಆದರೆ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ 96 ವರ್ಷ ಮುಪ್ಪು ಬಂದಿದ್ದರು. ಬುದ್ಧಿ ಮಾತ್ರ 28 ವರ್ಷದ ಯುವಕನ ಬುದ್ಧಿ ಸುಧಾರಿ. ಆಶ್ಚರ್ಯವಾಗಿ ಯೋಚನೆ ಮಾಡಿ, 88ನೇ ವಯಸ್ಸಿನಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥಕ್ಕೆ ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಆ ಗ್ರಂಥವನ್ನ ನೋಡಿ ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟು ಆಶ್ಚರ್ಯವಾಗುತ್ತೆ. ಆ ಗ್ರಂಥವನ್ನ ಬರೆದಿರುವಂತಹ ಲೇಖಕರಿಗೆ ಗ್ರಂಥವನ್ನ ಬರೆಯುವಾಗ ಸುಮಾರು 28 ವರ್ಷವಿರಬೇಕು ಅಂತ ಕಾಣಿಸುತ್ತೆ, ಹೌದಾ? ಅಥವಾ 29 ವರ್ಷ ಇರಬೇಕು ಅಂತ ಕಾಣಿಸುತ್ತೆ. ಆದರೆ 88 ವರ್ಷ ಯಾರೂ ನಂಬೋದಿಲ್ಲ, ನಂಬದೆ ಹೋದ್ರೆ ಬೇಡ. ಇದೇ ರೀತಿಯಲ್ಲಿ ಬುದ್ಧಿಗೆ ಉತ್ಪತ್ತಿ ಉಂಟು, ಬುದ್ಧಿಗೆ ಸ್ಥಿತಿ ಉಂಟು, ಬುದ್ಧಿಗೆ ನಾಶವೂ ಉಂಟು. ಆದರೆ ಆ ಮಮ ಪಿತ ನನಗಿಲ್ಲ, ಮಮ ಪಿತು ನನಗಿಲ್ಲ. ಬುದ್ಧಿಯ ಉತ್ಪತ್ತಿ ನನಗಿಲ್ಲ, ನಾವು ಉತ್ಪತ್ತಿ ಇಲ್ಲ. ಬುದ್ಧಿಯ ಸ್ಥಿತಿ ನನಗೆ ಇಲ್ಲ, ಬುದ್ಧಿಯ ನಾಶ ನನಗೆ. ಒಂದು ಬುದ್ಧಿ, ಒಂದು ನಾನು. ಬುದ್ಧಿಯ ಸ್ಥಾನದಲ್ಲಿ ಘಟ ಅಥವಾ ಮಡಿಕೆಯ ಸ್ಥಾನದಲ್ಲಿ ಬುದ್ಧಿ,
ಆಕಾಶದ ಸ್ಥಾನದಲ್ಲಿ ಆತ್ಮ. ಎಷ್ಟು ಚೆನ್ನಾಗಿದೆ. ಹೀಗೆ ಆತ್ಮನಿಗೆ ಯಾವ ವಿಕಾರಗಳು ಉಂಟಾಗಿಲ್ಲ ಅಂದ್ಬಿಟ್ರು. ಇದು ನನ್ನ ಉಪನ್ಯಾಸ ಸಾಕು. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಓದ್ತೇನೆ ನೋಡಿ. ನನಗೆ ಆಶ್ಚರ್ಯವಾಗುತ್ತೆ. ಏನು ಆ ವಯಸ್ಸಲ್ಲಿ ಬರೆದಿದ್ದಾರೆ ಅಂದ್ರೆ ಪರಮಾಶ್ಚರ್ಯ. ಕ್ಲೇಶಾಪಹಾರಿಣಿ ಪುಸ್ತಕ ಸಂಸ್ಕೃತ ಗ್ರಂಥ 217ನೇ ಪುಟ. ಎಷ್ಟು ಪುಟ ಇದೆ ಇದು? 494 ಪುಟ ಇದೆ. ರಾಮನ ನೋಡೇ ಇಲ್ಲ. ಅಯ್ಯೋ ಜಾಸ್ತಿ ಇದೆ. ಶ್ರೀರಾಮಚಂದ್ರ ಏನ್ ಇದು? 534 ಪುಟ ಇದೆ. 534 ಪುಟ. ಹಿಂದೆ ಶ್ರೀರಾಮಚಂದ್ರ 100 ಪುಟ ಇದೆ. ಇಂಟ್ರೊಡಕ್ಷನ್ ಪ್ರಸ್ತಾವ ಇಂಗ್ಲಿಷ್ ಸೇರ್ಕೊಂಡು ಸುಮಾರು 650 ಪುಟದ ಗ್ರಂಥ. ಯಾರು ಓದಕ್ಕೆ ಹಾಕಲಿಲ್ಲ. ವಿದ್ವಾಂಸರು ಕೊಡಿ, ಬಹಳ ಕಷ್ಟ ಅಂತಾರೆ. ನನ್ಗೆ ಇವತ್ತೇ ಗೊತ್ತಾ, ನೋಡಿದ್ದೇನೆ, ಸುಮ್ಮನೆ ನೋಡಿದ್ರೆ ಸುಮಾರು 650 ಪುಟಗಳ ಸಂಸ್ಕೃತ ಗ್ರಂಥವನ್ನ ಇಂಗ್ಲಿಷ್ ಇಂಟ್ರೊಡಕ್ಷನ್ ಸಮೇತವಾಗಿ ಬರೆದಾಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಯಸ್ಸು 88. ಅದರ ಉಲ್ಟಾ ಮಾಡಿ 88 ಉಲ್ಟಾ ಮಾಡಿದರೂ ಸಹಿತ ಅದು 88 ಆಗುತ್ತೆ. ಬಾ ನನಗೆ ಆಶ್ಚರ್ಯವಾಗ್ತಾ ಇದೆ ನೋಡಿ. ಇವು ಸ್ವಾಮಿಗಳ ವ್ಯಾಖ್ಯಾನ ಓದ್ತೇನೆ. 79ನೇ ಶ್ಲೋಕ. ಉತ್ಪತ್ತಿ ಸ್ಥಿತಿ ಭಂಗೇಶು ಕುಂಭಸ್ಯ ವಿಯತೋ ಯಥ ನೋತ್ಪತ್ತಿ ಸ್ಥಿತಿ ನಾಶಾಸ್ಯು ಬುದ್ಧಿರೇವಂ ಮಮಾಪಿ ಚ. ಇಂಥ ವಾರ್ತಿಕಗಳಿಗೆ, ಶ್ಲೋಕಗಳಿಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಲಭವಲ್ಲ ಸ್ವಾಮಿ. ಅವರಿಗೆ ಸಾಹಿತ್ಯ ಜ್ಞಾನವಿರ್ಬೇಕು, ಅಷ್ಟೇ ಸಾಲದು. ವ್ಯಾಕರಣ ಜ್ಞಾನವಿರ್ಬೇಕು, ಅಲಂಕಾರದ ಜ್ಞಾನ, ಛಂದಶಾಸ್ತ್ರದ ಜ್ಞಾನ, ಮೀಮಾಂಸಾ ದರ್ಶನದ ಜ್ಞಾನ, ತರ್ಕಶಾಸ್ತ್ರದ ಅರಿವು, ಎಲ್ಲದರ ಮೇಲೆ ಅನುಸಾರ. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅನುಭಾವಿಗಳು. ಬರೀ ರಮಣ ಮಹರ್ಷಿಗಳಂತೆ ಅನುಭಾವಿಗಳಷ್ಟೇ ಅಲ್ಲ, ಒಳ್ಳೆ ಪಂಡಿತೋತ್ತಮರು. ಯಾವ ಓದಿರೋ ಏನ್ ಒಂದು ಗೊತ್ತಿಲ್ಲ, ಯಾವ ಗ್ರಂಥವನ್ನು ಹೊರತಾ ಇದ್ದೀನಿ. ಒಂದೇ ಒಂದು ತಪಶಕ್ತಿ ಗುರುಗಳಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ನಿಸ್ಸೀಮವಾದ, ಅಪಾರವಾದ, ನಿಷ್ಕಲ್ಮಶವಾದಂತ ಭಕ್ತಿ ಇತ್ತು. ಆ ಭಕ್ತಿ ಎನ್ನುವಂತ ಶಕ್ತಿಯಿಂದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಂತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಮಹಿಮೆಯನ್ನ ಅರ್ಥಮಾಡಿಕೊಳ್ಳಬೇಕು ಎನ್ನುವಂತ ಇಚ್ಛೆ ಇದ್ದರೆ 2 ಪುಸ್ತಕ ಸಾಕು ಸದ್ಯಕ್ಕೆ. ಒಂದು ಸುಗಮ, ಮತ್ತೊಂದು ಕ್ಲೇಶಾಪಹಾರಿಣಿ. ಇನ್ನು ಬೇಗ ಓದ್ತಾ ಇದ್ರೆ ಅನ್ಸುತ್ತೆ ನೋಡಿ. ಈ ಕ್ಲೇಶಾಪಹಾರಿಣಿ ಗ್ರಂಥದಲ್ಲಿ ಕೊನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಮಾಡಲಿಲ್ಲ. ಅಕ್ಷರಾಣು ಕವಳಿಕೆ ಕೊಟ್ರು, ಆಮೇಲೆ ಪ್ರಮಾಣ ವಚನಾನ ಆಕರ ಗ್ರಂಥಾನುಕ್ರಮಣಿಕ ಅಂತ ಕೊಟ್ರು. ಪೂಜ್ಯ ಸದ್ಗುರುಗಳು ತಮ್ಮ ಕ್ಲೇಶಾಪಹಾರಿಣಿ ಗ್ರಂಥದಲ್ಲಿ ಉದಾಹರಿಸಿರುವಂತ ಈಶಾವಾಸ್ಯ, ಉಪದೇಶ ಸಾಹಸ್ರಿ, ಕಠೋಪನಿಷತ್ತು, ಕೇನ, ಚಾಂದೋಗ್ಯ, ಗೌಡಪಾದ ಕಾರಿಕ, ಏನಿದು ಜೈಮಿನಿಯ ಸೂತ್ರ, ನ್ಯಾಯವಾರ್ತಿಕ, ಬೃಹದಾರಣ್ಯಕೋಪನಿಷತ್ತು, ಶಾರೀರಕ, ಭಗವದ್ಗೀತಾ, ಮಹಾಭಾರತ, ಮುಂಡಕೋಪನಿಷತ್ತು ಕೋಟ್ ಮಾಡಿ. ಅನಂತರ ಇದು ಪೇಜ್ ನಂಬರ್ 490 ಓದ್ತಾ ಇದ್ದೀನಿ. ನೈಷ್ಕರ್ಮ್ಯ ಸಿದ್ಧೌ ಉದಾಹೃತ ವಾರ್ತಿಕ ಶ್ಲೋಕ. ಯಾರು ಮಾಡೋಕ್ಕಾಗೋದಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾಡಿರುವಂತೆ ಯಾರೂ ಮಾಡಲು ಸಾಧ್ಯವಿಲ್ಲ. ಅನಂತರ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ
ಉದಾಹೃತವಾಗಿರುವಂತ ವಾರ್ತಿಕ ಶ್ರೀರಾಮ್ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ಮಾಡಿದ್ದಾರೆ ನೋಡಿ, ಸುಮಾರೊಂದು 150 ವಾರ್ತಿಕ ತಗೊಂಡಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸ್ವರೇಶ್ವರರು ಉದಾಹರಣೆ ಮಾಡಿರುವಂತ ಉಪದೇಶ ಶಾಸ್ತ್ರಿ ಶ್ಲೋಕ 493ನೇ ಪುಟ. ರಾಮ್ 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 ರಾಮ. ಅನಂತರ 5ನೇ ಭಾಗದಲ್ಲಿ ವೇಷಾಪಹಾರಿಣಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಉದಾಹರಿಸಿರುವ ಬೃಹದಾರಣ್ಯಕ ವಾರ್ತಿಕ ಶ್ಲೋಕ ಯಾರು ಮಾಡಿದ್ರು. ಸುಮ್ಮನೆ ಹೊಡ್ಕೋತೀನಿ, ಯಾರು ಮಾಡಿಲ್ಲ ಮಾಡಿ. ಸೂರ್ಯ ಭಗವಂತ ಪ್ರಪಂಚವನ್ನೆಲ್ಲ ಬೆಳಗುವಂತೆ ಯಾರೂ ಬೆಳಗಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥಕ್ಕೆ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ಮಾಡುವಾಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬೃಹದಾರಣ್ಯಕ ಭಾಷ್ಯವಾರ್ತಿಕ, ಹೆಸರೇ ಗೊತ್ತಿಲ್ಲ ವಿದ್ವಾಂಸರಿಗೆ, ಯಾರು ಪ್ರವಚನ ಮಾಡೋಣ. ಆ ಬೃಹದ್ವಾರ್ತಿಕದಿಂದ ಸುಮಾರು ಒಂದು 100 ಗಾಂತ್ಯ ತಗೊಂಡಿದೆ, 100 ಶ್ಲೋಕ ತಗೊಂಡಿದೆ. ಕ್ಲೇಶಾಪಹಾರಿಣ್ಯಾಂ ಉದಾಹೃತ ತೈತ್ರಿಯ ವಾರ್ತಿಕ ಶ್ಲೋಕ ಶ್ರೀರಾಮ ಜಯರಾಮ್ ಜಯ ಜಯರಾಮ್. ಕ್ಲೇಶಾಪಹಾರಿಣಿ ವ್ಯಾಖ್ಯಾನದಲ್ಲಿ ಉದಾಹರಿಸಿರುವ ತೈತ್ರಿಯ ವಾರ್ತಿಕ ಶ್ಲೋಕಗಳು. ಕ್ಲೇಶಾಪಹಾರಿಣ್ಯಾಂ ಉದಾಹೃತ ಉಪದೇಶ ಇನ್ನೇನ್ ಬೇಕು ನಿಮ್ಗೆ? ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದರ್ಶನ ಮಾಡಿ ಗ್ರಂಥಗಳ ಮುಖಾಂತರ ಅವರು ಸ್ಮರಣೆ ಮಾಡಿ ನಿಮ್ ಕಣ್ಣು ಮುಂದೆ ಸ್ವರೇಶ್ವರಾಚಾರ್ಯರು, ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಆಚಾರ್ಯ ತ್ರಯರ ದರ್ಶನ ಮಾಡಿಸ್ತಾರೆ. ಇಂಥ ಮಹತ್ವರನ್ನ ಧಾರಣೆ ಮಾಡಿದರೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. 7 ಅಂತ ಹಾಕ್ಬಿಟ್ಟು ಕ್ಲೇಶಾಪಹಾರಣಿಯಲ್ಲಿ ಉದಾಹರಿಸಿರುವ ಉಪದೇಶ ಶಾಸ್ತ್ರಿ ಗ್ರಂಥದಿಂದ ಶ್ಲೋಕಗಳು. ಶ್ರೀರಾಮಚಂದ್ರ ಪ್ರಮೇಯಾಣ ಅಕ್ಷರಾನುಕ್ರಮಣಿಕ ಎಷ್ಟು ವಿಷಯವನ್ನ ಪ್ರಮೇಯ ಹಾಕಿದ್ದಾರೆ ಎನ್ನುವುದನ್ನು ಯಾರು ಒಬ್ಬಂಟಿಗರಾಗಿ 88ನೇ ವಯಸ್ಸು ಮಾಡಿದ್ದಾರೆ ಅಂದ್ರೆ ನೋಡಿ ಎಷ್ಟಿದೆ ಇದು. ಏನ್ ಸ್ವರ ಇದು? 495ನೇ ಪುಟದಿಂದ ರಾಮ್ 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 ರಾಮ ಶ್ರೀರಾಮಚಂದ್ರ 536ನೇ ಪುಟ, ಸುಮಾರು 40 ಪುಟಗಳವರೆಗೆ ಆ ಗ್ರಂಥಗಳ ಅಕ್ಷರಾನುಕ್ರಮಣಿಕೆ ಹಾಕ್ಬಿಟ್ರು. ಶುದ್ಧ ಶಾಂಗ ಪ್ರಕ್ರಿಯಾ ಪ್ರಕಾಶಕ. ಅಯ್ಯೋ ನಿಜವಾಗಿಯೂ ಕೂಡ ನರಸಿಂಹ ಜಯಂತಿ ಜ್ಞಾಪಿಸ್ಕೊಂಡೆ, ಗುರು ಪಾಠವನ್ನೆಲ್ಲ ಜ್ಞಾಪಿಸ್ಕೊಂಡು ವಿಷ್ಣು ಪುರಾಣದ ಪ್ರವಚನ ಜ್ಞಾಪಕ ಬಂದ್ಬಿಡ್ತು. ಆ ನೆಪದಿಂದ ಕ್ಲೇಶಾಪಹಾರಿಣಿ ನೋಡ್ತಾ ಹೋದ್ರೆ ಸಮುದ್ರ. ಇದರಲ್ಲಿ ಉಪದೇಶ ಶಾಸ್ತ್ರೀಯ ವಾಕ್ಯ, ಗೌಡಪಾದೀಯ ಕಾರಿಕೆ, ಶಾಂಕರ ಭಾಷ್ಯ ವಾಕ್ಯ, ವೇದಾಂತ ಮೀಮಾಂಸಾ ಸೂತ್ರಗಳು ಮತ್ತು ಸುರೇಶ್ವರಾಚಾರ್ಯರ ಯಾವುದು ತೈತ್ರಿಯ ಭಾಷ್ಯ ವಾರ್ಷಿಕ ಬೃಹತ್ ಭಾಷ್ಯ ಯಾರು ಮಾಡ್ತಾರೆ? ಅಷ್ಟು ಮಾಡಬೇಕಾದ್ರೆ ಏನು ಸುಲಭವಲ್ಲ. ಸದ್ಗುರುವಿನ ಅನುಗ್ರಹ ಸಿಕ್ಬೇಕಾದ್ರೆ ಹಿಂದಿನ 100 ಜನ್ಮಗಳಲ್ಲಿ ತಪಸ್ಸನ್ನು ಮಾಡಬೇಕು. ಯಾರಿಗೆ ಅಹಂಕಾರ ಉಂಟೋ ಅಂಥವರ ಮೇಲೆ ಗುರುವಿನ ಅನುಗ್ರಹ ಬೀಳುವುದಿಲ್ಲ ಅಂತ ಹೇಳ್ತಾಯಿತು. 29 ಉತ್ಪತ್ತಿ ಸ್ಥಿತಿ ಭಂಗೇಶು ಕುಂಭಸ್ಯ ವಿಯತೋ ಯಥಾ ನೋತ್ಪತ್ತಿ ಸ್ಥಿತಿ ನಾಶಾಸ್ಯು ಬುದ್ಧೇರೇವಂ ಮಮಾಪಿ ಚ. ನಮೋ ನಮಸ್ತಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓದ್ತೀರಿಗ ಇದು 217ನೇ ಪುಟ. ನ ಚ ಬುದ್ಧಿಗತೈ ಪರಿಣಾಮೈ ಆತ್ಮ ಕಿಂಚಿದಪಿ ಸಂಸ್ಪೃಶ್ಯತೆ. ಬುದ್ಧಿಗತೈ ಬುದ್ಧಿಗೆ ಸಂಬದ್ಧವಾಗಿರುವ ಬುದ್ಧಿಯಲ್ಲಿರುವಂತ ಪರಿಣಾಮೈ ಬಹುವಚನ ಪರಿಣಾಮಗಳಿಂದ ಬುದ್ಧಿ ಪರಿಣಾಮಗೊಳ್ತಾನೆ.
ಒಂದು ದಿವಸಕ್ಕೆ ನಮ್ಮ ಬುದ್ಧಿ 1,000 ಪರಿಣಾಮ ಆಯ್ತು. ಒಂದು ಪುಸ್ತಕವನ್ನ ನೋಡಿದೆ, ಇದು ಪುಸ್ತಕ. ಒಂದು ಫೋಟೋ ನೋಡಿದೆ, ರಮಣ ಮಹರ್ಷಿಗಳ ಫೋಟೋ. ಒಂದು ಚೌಕ ನೋಡಿದೆ, ಇದು ಟವಲ್ಲು. ಪೆನ್ ನೋಡಿದೆ. ಯಾವ ಯಾವ ಪದಾರ್ಥವನ್ನ ನೋಡ್ತೇವೋ ಆಯಾ ಪದಾರ್ಥದ ಆಕಾರವನ್ನ ಬುದ್ಧಿ ಹಿಡ್ತಾ ಇದೆ. ಚಪಾತಿ ತಿಂತಾ ಇದೆ, ಇದು ಚಪಾತಿ. ಗೋಧಿ ಹಿಟ್ಟು, ಎಣ್ಣೆ, ರವೆ, ಗ್ಯಾಸ್, ಎಷ್ಟು ಪದಾರ್ಥ ಕಣ್ಣುಗಳಿಂದ ನೋಡ್ತೇವೋ ಅಷ್ಟು ರೂಪವಾಗಿ. ಇನ್ನು ಕಿವಿಗಳಿಂದ ಯಾವುದೋ ಶಬ್ದವನ್ನು ಕೇಳ್ತೇವೆ, ಯಾರೋ ಬೈತಾರೆ, ಯಾರೋ ಹೊಗಳ್ತಾರೆ, ಸಂಸ್ಕೃತ ಮಾತಾಡ್ತಾ ಇದ್ದಾರೆ, ಪ್ರವಚನ, ಸಂಗೀತ, ಗೆಸ್ಟನ್ ಕೇಳಿದ್ರು, ಅಷ್ಟು ರೂಪವಾಗ್ತಾ ಇದೆ. ಶಬ್ದ, ಸ್ಪರ್ಶ, ರೂಪರಸಗಳ ಆಕಾರದಿಂದ ಬುದ್ಧಿ ಪರಿಣಾಮ. ನಿಮ್ಗೆ ಗೊತ್ತಿಲ್ಲ, ಒಂದೇ ಬುದ್ಧಿಯಲ್ಲ, ಬುದ್ಧಿಗತೈ ಪರಿಣಾಮೈ, ಬುದ್ಧಿಯಲ್ಲಿರುವಂತ ಪರಿಣಾಮಗಳಿಂದ ಆತ್ಮನು ನ ಕಿಂಚಿದಪಿ ಸಮಸ್ಪೃಶ್ಯತೆ, ಸ್ವಲ್ಪವೂ ಕೂಡ ಮುಟ್ಟಲ್ಪಟ್ಟಿಲ್ಲ, ಮುಟ್ಟಲ್ಪಡುವುದಿಲ್ಲ. ಏನ್ ಆಶ್ಚರ್ಯವಿದೆ! ಆತ್ಮನು ಬುದ್ಧಿಯನ್ನು ಬೆಳೆಸ್ತಾ ಇದ್ದಾನೆ, ಬುದ್ಧಿ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗಳು ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೋ. ಇದರಲ್ಲಿ ಆತ್ಮಜ್ಞಾನವೆಂದರೆ ಬುದ್ಧಿ ತನ್ನ ಕೆಲಸ ಮಾಡ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ವೇದಾಂತದ ಮನೋಲಯದ ಕ್ರಮ. ಗೌಡಪಾದಾಚಾರ್ಯರ ಸಂದೇಶ, ಮನೋದೃಶ್ಯಮಿದಂ ದ್ವೈತಂ ಮನೋದೃಶ್ಯಮಿದಂ ವಿಶ್ವಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಶಮನಿ ಭಾವಿ ದ್ವೈತಂ ನೈಮೋಪಲಭ್ಯತೆ. ಏನ್ ಮಾತಾಡಿದ್ದಾರೆ ಗೌಡಪಾದಾಚಾರ್ಯರು? ರಮಣ ಮಹರ್ಷಿಗಳು ಹೇಳ್ಬಿಟ್ಟು, ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗಾಜ್ಯವಾದ್. ಇದು ವೇದಾಂತ ದರ್ಶನದ ಪ್ರಕಾರ ಮಾಡಿಕೊಳ್ಳಬೇಕಾಗಿರುವ ಮನೋಲಯವಲ್ಲ, ಮನಸ್ಸಿನ ನಾಶ, ಅಮನಸ್ಕ ಯೋಗ. ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಬುದ್ಧಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗಳಿಂದ ಆತ್ಮನು ಮುಟ್ಟಲ್ಪಡುತ್ತಿಲ್ಲ, ಬದಲಾವಣೆಗೆ ಆತ್ಮ ಮುಟ್ತಾ ಇಲ್ಲ. ಯಾಕೆ? ಅಸಂಗತ್ವಾತ್ ಆಕಾಶ ಇವ ಇತ್ಯಾಹ. ಅಸಂಗನಾಗಿರುವುದರಿಂದ ಯಾವುದರಂತೆ? ಆಕಾಶ ಇವ. ಆಕಾಶವು ಹೇಗೆ ನಿರ್ಮಯವ ಸ್ವರೂಪವಾಗಿ ಅವಿಕ್ರಿಯವಾಗಿ ಗೂಢಸ್ಥವಾಗಿದೆಯೋ ಅದರಂತೆ ಆತ್ಮನು ಅಸಂಗನಾಗಿದ್ದಾನೆ ಹೇಳ್ತಾ ಇದ್ದಾರೆ. ಇದನ್ನ ಸ್ವರೇಶ್ವರಾಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಉತ್ಪತ್ತಿ ಸ್ಥಿತಿ ಭಂಗೇಶು ಅಂತ ಹೇಳ್ತಾ ಇದ್ದಾರೆ. ಕುಂಭಸ್ಯೇವ ಬುದ್ಧೇ ಉತ್ಪತ್ತಿ ಸ್ಥಿತಿ ನಾಶೇಷು ಮಮಾಪಿ ಆಕಾಶ ಸ್ಥಾನೀಯಸ್ಯ ಉತ್ಪತ್ತಿ ಸ್ಥಿತಿ ನಾಶಃ ನ ಸ್ಯುಃ. ಇದೇ ಬ್ರಹ್ಮಜ್ಞಾನಿಗಳ ಸಂದೇಶ. ನಮ್ಮ ಕುಟುಂಬದ ಜೀವನದಲ್ಲಿ ಬೇಕಾದಷ್ಟು ರೀತಿಯ ತಾಪತ್ರಯ, ದುಃಖ ಬರ್ತಾ ಇರುತ್ತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ತಿಳ್ಕೋಬೇಕು ಅಂದ್ರೆ ಕುಂಭಸ್ಯೇವ ಬುದ್ಧಿ. ಕುಂಭ ಮಡಿಕೆ ಸ್ಥಾನದಲ್ಲಿ ಬುದ್ಧಿ, ಆಕಾಶದಂತೆ ಆತ್ಮ. ಕುಂಭಸ್ಯ ಗಳಿಗೆಯ ಉತ್ಪತ್ತಿಯಾಯಿತು, ಆಕಾಶ ಉತ್ಪನ್ನವಾಗಲಿಲ್ಲ. ಮಡಿಕೆ ಇದೆ, ಆಕಾಶ ದೇಶ ಕಾಲದಲ್ಲಿ ಇಲ್ಲ. ಮಡಿಕೆ ಬಿಡಬೇಕು, ಆಕಾಶಕ್ಕೆ ನಾಶಬೇಕು. ಈ ಪ್ರಪಂಚದಲ್ಲಿ ಇವತ್ತಿನವರೆಗೆ ಕೋಟಿ 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 ಪ್ರಾಣಿಗಳು, ಮನುಷ್ಯರು ಹುಟ್ಟಿದ್ದಾರೆ, ಬದುಕಿದ ಸತ್ತಿದ್ದಾರೆ. ಹೌದಾ? ಈ ಪ್ರಪಂಚ ಸೃಷ್ಟಿಯಾಗಿ ಎಷ್ಟೋ ಕೋಟಿ ಕೋಟಿ ವರ್ಷಗಳಾಗಿವೆ.
ಈ ಕೋಟಿ ಕೋಟಿ ವರ್ಷಗಳಲ್ಲಿ ಕೋಟಿ ಕೋಟಿ ಪ್ರಾಣಿಗಳು, ಮನುಷ್ಯರು, ಜಿರ್ಲೆ, ಸೊಳ್ಳೆ, ತಿಗಣೆ, ಆನೆ, ಒಂಟೆ ಎಲ್ಲವೂ ಸತ್ಯ ಇದೆ, ಬದುಕಿ ಹುಟ್ಟಿದವು ಸತ್ಯ. ಇಷ್ಟಾದ್ರೂ ಕೂಡ ಆಕಾಶ ಹೇಗಿದೆ ಯೋಚನೆ ಮಾಡಿ. ಅದೇ ರೀತಿ ನಮ್ಮ ಬುದ್ಧಿಯಲ್ಲಿ ಕೋಟಿ ಕೋಟಿ ಪ್ರತ್ಯಯ ಹುಟ್ಟುತ್ತೆ, ಇರುತ್ತೆ, ಹೋಗುತ್ತೆ. ಹೋದರೂ ಕೂಡ ಉತ್ಪತ್ತಿ ಸ್ಥಿತಿ ನಾಶೇಶು ಏನಾದರೂ ಮಮಾಪಿ ಆಕಾಶ ಸ್ಥಾನೀಯನಾಗಿರುವಂತಹ ನನಗೂ ಆಕಾಶ ಸ್ಥಾನೀಯ, ಆಕಾಶದಂತೆ ಆತ್ಮ, ಇದು ತಪ್ಪು. ಇದನ್ನೆಲ್ಲ ಪಾಠ ಮಾಡುವಾಗ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಮಾತು ಹೇಳ್ತಾ ಇದ್ರು. ಆಕಾಶದ ದೃಷ್ಟಾಂತವನ್ನ ಆತ್ಮನಿಗೆ ಕೊಡುವುದು ತಪ್ಪು. ಆಕಾಶವೆಲ್ಲಿ ಆತ್ಮನಲ್ಲಿ, ಆಕಾಶ ಜುಜುಬಿ, ಆತ್ಮನ ಪರಿಪೂರ್ಣ. ಆದರೆ ಈ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ವ್ಯಾಪಕವಾಗಿ, ಅತ್ಯಂತ ಅಸಂಗವಾಗಿ ಇರುವಂತಹ ತತ್ವ ಅಂತ ಆಕಾಶ. ಬೇರೆ ದೃಷ್ಟಾಂತವಿಲ್ಲ. ದೃಷ್ಟಾಂತೋ ನೈವ ದೃಷ್ಟ ಆತ್ಮನಃ, ಆಕಾಶ ದೃಷ್ಟಾಂತಸ್ತು ಪ್ರಸಿದ್ಧತ್ವಾತ್ ಹೇಳ್ತಾ ಇದ್ದ. ಆತ್ಮನಿಗೆ ದೃಷ್ಟಾಂತ ಉಂಟೆ, ಗುರುವಿಗೆ ದೃಷ್ಟಾಂತ ಕೊಡಬಹುದು. ಆಗ ಆತ್ಮನಿಗೆ ದೃಷ್ಟಾಂತವಿಲ್ಲ. ಆತ್ಮನು ಅದ್ವಿತೀಯ. ಆದರೆ ಅದ್ವಿತೀಯನಾಗಿದ್ದರೂ ಆತ್ಮನು ಅಸಂಗನಾಗಿದ್ದಾನಲ್ಲವೇ, ಆತ್ಮನು ಸರ್ವವ್ಯಾಪಕನಾಗಿದ್ದಾನಲ್ಲವೇ, ಆತ್ಮನಂತೆ ಆಕಾಶವು ನಿರವಯವವಾಗಿದೆ ಅಲ್ಲವೇ. ಈ ದೃಷ್ಟಿಯಿಂದ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ತಾರೆಯೇ ಹೊರತುವೆ ಆತ್ಮನಿಗೆ ದೃಷ್ಟಾಂತವೇ ಇಲ್ಲ ಅಂತ ನನ್ನ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಯವರು 16 ಸಲ ಹೇಳಿದ್ದಾರೆ. ಆ ಪಾಠವನ್ನೆಲ್ಲ ನೆನಪು ಮಾಡ್ಕೊಡ್ತಾರೆ. ನಾನು ನೆನಪು ಮಾಡ್ಕೊಳ್ಳೋದಿಲ್ಲ, ಗುರುಗಳೇ ನೆನಪು ಮಾಡಬೇಕು. ನೆನಪು ಮಾಡಿದ್ರೆ ಮಾತ್ರ ಹೇಳ್ತಾ ಹೋಗ್ತೇನೆ. ಕುಂಭಕ್ಕೇವ, ಕುಂಭದಂತೆ ಬುದ್ಧಿಯಲ್ಲಿ ಉತ್ಪತ್ತಿ ಉಂಟು, ಸ್ಥಿತಿ ಉಂಟು, ನಾಶ ಉಂಟು. ಆದರೆ ಆಕಾಶದಂತೆ, ಆಕಾಶ ಸ್ಥಾನೀಯಸ್ಯ, ಆಕಾಶದಂತೆ ಇರುವ ಆತ್ಮನು ಆಕಾಶದಂತೆ ಇದಾನ? ಇಲ್ಲ. ಆಕಾಶ ಅಚೇತನ, ಆತ್ಮ ಅಚೇತನ. ಆಕಾಶ ಕಾರ್ಯ, ಆತ್ಮ ಕಾರ್ಯವ. ಆಕಾಶ ಅನಾತ್ಮ, ಆತ್ಮನ ಅನಾತ್ಮವ. ಆದರೂ ಕೂಡ ಬೇರೆ ದೃಷ್ಟಾಂತವೇ ಇರಲ್ಲ. ಜಿಜ್ಞಾಸು ಜನಗಳಿಗೆ ಆತ್ಮನ ಸ್ವರೂಪವನ್ನ ತಿಳಿಸಬೇಕು ಅಂತಂದ್ರೆ ದೃಷ್ಟಾಂತ ಬೇಕು. ಯಾವ ದೃಷ್ಟಾಂತ? ಹಾಗಾಗಿ ಇಷ್ಟೇ ಬರ್ತವೆ. ಆಕಾಶದಂತೆ ಆತ್ಮ ಎಂದು ತಿಳಿದುಕೊಳ್ಳಬಾರದು. ಆಕಾಶದಂತಿರುವ ನನಗೂ ಕೂಡ ಬುದ್ಧಿಯ ಉತ್ಪತ್ತಿ ಸ್ಥಿತಿ ನಾಶಗಳು ನಸ್ಯೋ ಇಲ್ವೇ ಇಲ್ಲ. ಇತಿ ದೃಷ್ಟಾಂತ ದಾಷ್ಟಾಂತಿಕಯೋ ತೌಲ್ಯಮಿತ್ಯರ್ಥ. ತೌಲ್ಯಂ, ತೌಲ್ಯಾನುಮತಿ ತುಲಾಯಾಹ ಭಾವ ತೌಲ್ಯಂ. ಆಕಾಶಕ್ಕೂ ಆತ್ಮನಿಗೂ ಬುದ್ಧಿಗೂ ಗಳಿಗೆಗೂ ಏನೋ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಗಳಿಗೆ ಎನ್ನುವಂತಹದ್ದು ಹುಟ್ಟುವ ಪದಾರ್ಥ, ಬುದ್ಧಿಯೂ ಹುಟ್ಟುವ ಪದಾರ್ಥ. ಗಳಿಗೆ ಸ್ವಲ್ಪ ದಿವಸ ಇರುತ್ತದೆ, ಬುದ್ಧಿಯೂ ಇರುತ್ತೆ. ಗಳಿಗೆ ನಾಶವಾಗುತ್ತೆ, ಬುದ್ಧಿಯೂ ನಾಶವಾಗುತ್ತೆ. ಗಳಿಗೆಯಂತೆ ಬುದ್ಧಿ, ಆತ್ಮನು ಆಕಾಶದಂತೆ. ಗಳಿಗೆ ಹುಟ್ಟಿದರೆ ಆಕಾಶ ಹುಟ್ಟುತ್ತಾ ಇಲ್ಲ. ಗಳಿಗೆ ನಾಶವಾದರೆ ಆಕಾಶ ನಾಶವಾಗಿಲ್ಲ. ಗಳಿಗೆ ಕೆಂಪಿದ್ರೆ ಆಕಾಶ ಕೆಂಪಿಗಿಲ್ಲ. ಗಳಿಗೆ 10 kg ತೂಕ ಇದ್ರೆ ಆಕಾಶಕ್ಕೆ ತೂಕವಿಲ್ಲ. ಇದು ದೃಷ್ಟಾಂತವಾಯಿತು. ಈ ದೃಷ್ಟಾಂತದಿಂದ ದಾಷ್ಟಾಂತಿಕದಲ್ಲಿಯೂ ಅರ್ಥವನ್ನು ನೋಡಿ. ಬುದ್ಧಿಯು ಎಷ್ಟರ ಇದೆ ಸ್ವಾಮಿ. ಈ ಬುದ್ಧಿಗೆ ಅದ್ಭುತವಾದ ಶಕ್ತಿ ಇದೆ, ಬುದ್ಧಿಗೆ ಬುದ್ಧಿ ಇಲ್ಲ. ಬುದ್ಧಿಗೆ ಹೆಸರು ಚಿದಾಭಾಸ, ಚಿದು ಆಭಾಸ, ಚಿನ್ನಿಭ, ಚಿದು ನಿಭ. ಆತ್ಮನ ಬೆಳಕು
ಬುದ್ಧಿ ಮೇಲೆ ಬಿದ್ದು ಬುದ್ಧಿ ಕೆಲಸ ಮಾಡ್ತಾ ಇದೆ. ಇಷ್ಟು ಕೆಲಸ ಮಾಡ್ತಾನೆ, ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿದ ಬುದ್ಧಿ ಇಷ್ಟು ವ್ಯವಹಾರ ಮಾಡ್ತಾ ಇದ್ರು. ಆತ್ಮ ಮಾತ್ರ ಯಾವುದಕ್ಕೂ ಅನ್ಕೊಂಡಿಲ್ಲ. ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಆತ್ಮನು ಅಸಂಗನಾಗಿದ್ದಾನೆ ಎನ್ನುವುದಕ್ಕೆ ಬೇರೊಂದು ದೃಷ್ಟಾಂತವನ್ನು ಕೊಡ್ತಾರಪ್ಪ ಅಂತ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವನಾದ ಈ ಸ್ವಾಮಿ ಹೇಳ್ತಾ ಇತ್ತು. ಯಾವ ದೃಷ್ಟಾಂತ? ಸೂರ್ಯನ ದೃಷ್ಟಾಂತ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಮಾಕ್ಷ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಭಾಷ್ಯಃ. ಇದು ಹೊಂದುವುದಿಲ್ಲ. ಆತ್ಮನಿಗೆ ಆಕಾಶ ದೃಷ್ಟಾಂತ ಹೇಗೆ ಹೊಂದುವುದಿಲ್ಲವೋ ಸೂರ್ಯ ದೃಷ್ಟಾಂತವೂ ಹೊಂದುವುದು. ಸೂರ್ಯನು ಸಾಕಾರ ದೇವತೆ, ಆತ್ಮನು ನಿರಾಕಾರ ತತ್ವ. ಸೂರ್ಯನು ಸೋಪಾಧಿಕ ದೇವತೆ, ಆತ್ಮನು ನಿರುಪಾಧಿಕ ತತ್ವ. ಸೂರ್ಯನು ಗಂಡು ದೇವತೆ. ಸೂರ್ಯಾಯ ಚಂದ್ರಾಯ ಅಂತ ಹೇಳ್ತೀವಲ್ಲ, ನವಗ್ರಹಗಳ ಪೈಕಿ ಸೂರ್ಯನೇ ಪ್ರಥಮ. ಅವನ ಪತ್ನಿಯಾದ ಛಾಯಾ ಸೌಂಜ. ಆ ಸೂರ್ಯನು ಗಂಡು, ಆತ್ಮಗಂಡ. ಆದ್ದರಿಂದ ಸೂರ್ಯನ ದೃಷ್ಟಾಂತ ಒಂದು. ದೃಷ್ಟಾಂತೋ ನೈವ ದೃಷ್ಟ ಆತ್ಮನಃ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಜಿಜ್ಞಾಸು ಜನಗಳಿಗೆ, ಶಿಷ್ಯನಿಗೆ ಆತ್ಮನ ಅಸಂಗತ್ವ, ಆತ್ಮನ ವ್ಯಾಪಕತ್ವ, ಆತ್ಮನ ಒಂದು ಕೂಟಸ್ಥ ಸ್ವರೂಪತ್ವ ಅರ್ಥ ಮಾಡಿಸಬೇಕಾದರೆ ದೃಷ್ಟಾಂತ ಕೊಡ್ಬೇಕು. ಆ ದೃಷ್ಟಾಂತನೇ ಒಂದು ಆಕಾಶದ ದೃಷ್ಟಾಂತ, ಮತ್ತೊಂದು ಸೂರ್ಯನ ದೃಷ್ಟಾಂತ ಅಂತ ಹೇಳ್ತಾ ಇತ್ತು. ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ಇಲ್ಲಿ ಸಮಾನ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಹೀಗೆ ನರಸಿಂಹ ಜಯಂತಿ ದಿವಸ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸ್ಮರಣೆಯಾಯಿತು. ನನ್ನ ಪಾದಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ನರಸಿಂಹ. ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಅವರೇ ಪ್ರತ್ಯಕ್ಷ ದೇವರು ಅನ್ನುವಂಥ ಭಾವನೆ. ಇಷ್ಟು ವಿಚಾರವನ್ನು ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ದೇಶಾಪಹಾರಣಿ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೆ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜ ಸ್ವರೂಪ, ಅಂದರೆ ಅಜರ ಅಮರ ಅಮೃತ, ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ, ಬಿಡು ಬಿಡು ಜಗದ ಸಡಗರವ.
ಬುದ್ಧಿ ಕೌಶಲವೆಲ್ಲ ಗುರ್ತಿರಗಲ್ಲ ಓದುವಲ್ಲ ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಗುರ್ತಿರಗಲ್ಲ ಓದುವಲ್ಲ